ನಮಸ್ಕಾರ ಎಲ್ರಿಗೂ ಸ್ನೇಹ ಕಥಾ ಸಮಯಕ್ಕೆ ಸ್ವಾಗತ. ಸುಮಾರು ಕೊರಿಯನ್ ಡ್ರಾಮಾ ಹಾಗೆ ಕೊರಿಯನ್ ಮೂವೀಸ್ ಶೂಟ್ ಆಗಿರುವಂತಹ ಜೇಜು ಐಲ್ಯಾಂಡ್ನ ಒಂದು ಕ್ಲಿಫ್ ಟ್ರೇಲ್ಗೆ ಇವತ್ತಿನ ನಮ್ಮ ಪಯಣ. ಬನ್ನಿ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ ಈ ಲೊಕೇಶನ್ ಹೇಗಿದೆ ಅಂತ. ನೀವೇ ನೋಡಿ, ಹಾಗೆ ಲೊಕೇಶನ್ ಯಾವುದು ಅಂತಲೂ ಮುಂದೆ ತಿಳಿಸ್ತೇನೆ. You know, where are we today? I don't know where I was here. I cannot pronounce the name, so I'm asking you. Here is a Sopchikoji, and here is a kind of cave. And you can see a lot of volcanic geographical characteristic in this cave. And here is very famous for Korean drama, Okay. which is called Orlin. I'm not sure it is a 90s or 20s drama. And because Song Hye-kyo, who is a Korean actress, was stayed in here. So In did the she drama? stay here? Yeah. Okay, she was the character in the drama. Yeah. So it was so popular So the from place Korean became first. popular. Yeah. It's so windy. Yeah, and nowadays here is very famous for globally. Visit So we the can see many tourists coming in. Yeah. You can show them. Yeah. See the view. So it's so cold today, and we can see the weather. Sea is very harsh. Yeah. Because it's because weather is bad. Yeah. today. So this is the trail it looks like. We can walk on the seashore like this. Yeah. And maybe we are going to the watchtower, right? Yeah. Okay, let's go to watchtower. ಪಾರ್ಕಿಂಗ್ ಲಾಟಿಂದ ಎಂಟರ್ ಆದ ಕೂಡಲೇ ನಮಗೆ ಸೊಪ್ಚಿಕೋಜಿಯ ವಾಕಿಂಗ್ ಟ್ರೇಲ್ ಸಿಗತ್ತೆ. ಈ ವಾಕಿಂಗ್ ಟ್ರೇಲ್ ಸಮುದ್ರದ ಪಕ್ಕಕ್ಕೆ ಹಾಗೆ ಹಾದು ಹೋಗುತ್ತೆ. ಸುಮಾರು ದೂರ ನಾವು ಈ ಮೌಂಟೇನ್ ಮತ್ತು ಸೀನ ನೋಡಿಕೊಂಡು ವಾಕ್ ಮಾಡ್ಬೋದು. 1993ರಲ್ಲಿ KBS ಅನ್ನೋ ಕೊರಿಯನ್ ಸಂಸ್ಥೆ ನಡೆಸೋ ಎನ್ವಿರಾನ್ಮೆಂಟಲ್ ಕ್ಯಾಂಪೇನ್ನ ಫಲಶ್ರುತಿಯಾಗಿ ಜೇಜು ಐಲ್ಯಾಂಡ್ನ ಸೊಬ್ಜಿಕೋಜಿ ಪಬ್ಲಿಸಿಟಿಯನ್ನು ಪಡೆದುಕೊಳ್ಳುತ್ತೆ. ಹಲವಾರು ಡ್ರಾಮಾ ಮತ್ತು ಮೂವೀಸ್ನ ಈ ಸೊಬ್ಜಿಕೋಜಿಯ ಜಾಗದಲ್ಲಿ ಶೂಟಿಂಗ್ ಮಾಡಿದ್ದಾರೆ. It's really beautiful. Is it beautiful? It is. We can go to the lighthouse. Okay. Maybe If you can stand from this wind. ನಮ್ಮನ್ನೇ ತಳ್ಳೋ ಅಂಥ ಗಾಳಿ ಹಾಗೆ ಥಂಡಿ ಮಧ್ಯೆ ಲೈಟ್ ಹೌಸ್ ಹತ್ತೇ ಬಿಡೋಣ ಅಂತ ಹೊರಟ್ವಿ. I think this is the most beautiful view we could get. 1993ರಲ್ಲಿ KBS ಸಂಸ್ಥೆ ನಡೆಸೋ ಎನ್ವಿರಾನ್ಮೆಂಟಲ್ ಕ್ಯಾಂಪೇನ್ ಕಾರ್ಯಕ್ರಮದ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಜೇಜು ಐಲ್ಯಾಂಡ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡುವಾಗ ಲಂಚ್ ಮಧ್ಯೆ ಆಕಸ್ಮಿಕವಾಗಿ ಒಂದು ಮ್ಯಾನ್ಯುವಲ್ ಸಿಗುತ್ತೆ. ಆ ಮ್ಯಾನ್ಯುವಲ್ನ ಒಂದು ಕಾರ್ನರಲ್ಲಿ ಸೊಬ್ಚಿಕೋಜಿ ಅಂತ ಬರ್ತಿರುತ್ತೆ. ಈ ಜಾಗ ಏನು ಅಂತ ನೋಡೇ ಬಿಡೋಣ ಅಂತ ಅವ್ರು ಬಂದಾಗ ಬ್ಯೂಟಿಫುಲ್ ಆದಂಥ ಈ ಸ್ಪಾಟ್ ಅವ್ರ ಕಣ್ಣಿಗೆ ಬೀಳುತ್ತೆ. ಇದಾದ ನಂತರ ಈ ಜಾಗ ಪಬ್ಲಿಸಿಟಿಯನ್ನು ಪಡ್ಕೊಳ್ಳುತ್ತೆ. ಬರೀ ಜೇಜು ಜನರ ಜೊತೆ ಮಾತ್ರ ಅಲ್ಲ, ಇಡೀ ಕೊರಿಯಾ ಜನರ ಮಧ್ಯೆ ಇದೊಂದು ಪಾಪ್ಯುಲರ್ ಟೂರಿಸ್ಟ್ ಸ್ಪಾಟ್ ಆಗುತ್ತೆ. ತದನಂತರ ಹಲವಾರು ಮೂವೀಸ್ ಡ್ರಾಮಾಗಳಿಂದಲೂ ಈ ಜಾಗ ಗ್ಲೋಬಲಿ ಪಾಪ್ಯುಲಾರಿಟಿಯನ್ನು ಪಡ್ಕೊಳ್ಳುತ್ತೆ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋ ಮನೆ ಆಲಿನ್ ಅನ್ನೋ ಡ್ರಾಮಾದ ಒಂದು ಸೆಟ್ ಆಗಿರುತ್ತೆ. ಮೇಮಿ ಅನ್ನೋ ಟೈಫೂನ್ ಈ ಜಾಗಕ್ಕೆ ಹೊಡೆದು ಆ ಡ್ರಾಮಾದ ಕಂಪ್ಲೀಟ್ ಸೆಟ್ ನಾಶ ಆಗಿ ಬರೀ ಈ ಮನೆ ಒಂದು ಮಾತ್ರ ಉಳಿದುಕೊಂಡಿರುತ್ತೆ. ಸೊ ಈಗ ಇದು ಒಂದು ಪಾಪ್ಯುಲರ್ ಫೋಟೋ ಸ್ಪಾಟ್ ಆಗಿದೆ. ನಮಗೆ ಬ್ಯೂಟಿಫುಲ್ ಅನಿಸೋ ಈ ಜಾಗ ಕೊರಿಯನ್ಸ್ಗೂ ಹಾಗೆ ಅನಿಸುತ್ತಾ? ಕೇಳಿ, ನನ್ನ ಫ್ರೆಂಡ್ ಹೇಳ್ತಾರೆ ಏನನ್ಸುತ್ತೆ ಅಂತ. Why? It should be destroyed Why? because it was built for the drama. Oh, it's a drama And set. it is not
taken care of now from Jeju. So sometimes it is issued in the news. It should be destroyed and getting back the nature. So, You feel the wind is literally pushing us back. So windy. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋವಂಥ ಒಂದು ಬಿಲ್ಡಿಂಗ್ನ ಫೇಮಸ್ ಜಾಪನೀಸ್ ಆರ್ಕಿಟೆಕ್ಟ್ ಒಬ್ಬರು ಕಟ್ಟಿರೋದು. ಅಲ್ಲಿ ನಡ್ಕೊಂಡು ಹೋಗಿ ಅದನ್ನು ತೋರಿಸಿ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಸೊಪ್ಚಿಕೋಜಿ ಅಲ್ಲಿರೋ ಒಂದು ಫೇಮಸ್ ಮ್ಯೂಸಿಯಂ ರೆಸ್ಟೋರೆಂಟ್ ಪ್ಲಸ್ ಕೆಫೆ ಇದನ್ನ ಬಿಲ್ಡ್ ಮಾಡಿರೋದು ಫೇಮಸ್ ಆರ್ಕಿಟೆಕ್ಟ್ ಆಂಡ್ರೋ ಟಟಾಪ್. ಸೊ ಸೆಕೆಂಡ್ ಫ್ಲೋರ್ ಅಲ್ಲಿ ರೆಸ್ಟೋರೆಂಟ್ ಇದೆ, ನೋಡ್ಬೋದು ಜನ ಕೂತಿದ್ದಾರೆ ಅಲ್ಲಿ. ಹಾಗೆ ಅದು ಸಿ ಫೇಸಿಂಗ್, ಒಂದು ಸ್ವಿಂಗ್ ಹಾಕಿದ್ದಾರೆ. ಕಂಪ್ಲೀಟ್ ಸೊಪ್ಚಿಕೋಜಿ ವ್ಯೂ ರೆಸ್ಟೋರೆಂಟ್ಸ್ ಇಂದ ಕಾಣುತ್ತೆ. ಇವರೇ ಆಂಡ್ರೋ ಟಟಾವ್. ನ್ಯಾಚುರಲ್ ಲೈಟ್ನ ಯೂಸ್ ಮಾಡಿಕೊಂಡು ಇವ್ರು ಕಟ್ಟಿರೋವಂಥ ಬಿಲ್ಡಿಂಗ್ಸ್ ಪ್ರಪಂಚದಾದ್ಯಂತ ಹಲವಾರು ಕಡೆ ಇದೆ, ಜಪಾನಲ್ಲಿ ತುಂಬ ಇದೆ. ಇನ್ನು ಮ್ಯೂಸಿಯಂನ ಕೆಳಗಡೆ ಪಾರ್ಟಲ್ಲಿ ಈ ರೀತಿಯಾದ ಎಂಟ್ರೆನ್ಸ್ ಇದೆ. ಸೊ ಇಲ್ಲಿಗೆ ನಮ್ಮ ವಾಕಿಂಗ್ ಟ್ರೇಲ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಸೊ ಎಂಡ್ ಆಫ್ ದ ವಾಕಿಂಗ್ ಟ್ರೇಲಲ್ಲಿ ಬ್ಯೂಟಿಫುಲ್ ಆಗಿರೋ ಸಾಂಗ್ಸನ್ ಇಲ್ ಚುಲ್ಬಗ್ ಅನ್ನೋ ಮೌಂಟೇನ್ ವ್ಯೂ ಇದೆ. ನೀವಲ್ಲಿ ಅಬ್ಸರ್ವ್ ಮಾಡ್ಬೋದು ಎಷ್ಟು ರಫ್ ಆಗಿದೆ ವೆದರ್ ಅಂತ. ಲಿಟ್ರಲಿ ನಾನಲ್ಲಿ ಹೋಗಿ ನಿಂತಿರುವಾಗ ನನ್ನನ್ನೇ ತಳ್ಳಿ ಹಾಕ್ತು. ಸೊ ವಾಪಸ್ ಬರಬೇಕಾಯ್ತು, ಅಷ್ಟು ರಫ್ ಆಗಿರುವಂಥ ವೆದರ್. I don't like animals. Yeah, but horse is your favorite. ಹೂ ಕನಸ ಜೋಕಾಲಿ ಜೀಕುವೆನ ಜೊತೆಯಲ್ಲಿ, ಕಾಯುವೆನು ಕಣ್ಣಲ್ಲಿ ಜೊತೆಗಿರುವೆ ಚಿತೆಯಲ್ಲಿ. ಸುಬ್ಜಿಕೋಜಿಯ ಕತೆ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರೋತ್ಸಾಹಿಸಿ. ಸೌತ್ ಕೊರಿಯಾದ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಜಾಗಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಧನ್ಯವಾದಗಳು.